ಪಂಚಮಸಾಲಿ 2A ಮೀಸಲಾತಿಗೆ ಆಗ್ರಹಿಸಿ ಇವತ್ತು ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಈಗ ಸ್ವತಃ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿಯ ಹಿರೇಭಾಗ್ಯವಾಡಿ ಟೋಲ್ ಅನ್ನ ತಡೆಯಲಾಗಿರ್ತಕ್ಕಂಥದ್ದು. ಹಿರೇಭಾಗ್ಯವಾಡಿ ಟೋಲ್ ನಲ್ಲಿ ಏನು ಸದ್ಯ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು 2 ದಿನಗಳ ಹಿಂದೆ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಆಗಿತ್ತು, ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಲಾಗಿತ್ತು. ಈ ಬಗ್ಗೆ ಮಾತಾಡಕ್ಕೆ ಸ್ವತಃ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇದೆ, ಮುಂದಿನ ನಿಮ್ಮಲ್ಲಿ ನಿರ್ಧಾರ ಹೇಗಿರುತ್ತೆ? ರಾಜ್ಯಾದ್ಯಂತ ಪಂಚಮಸಾಲಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಲಿಂಗಾಯತ ವಿರೋಧಿ ಸರ್ಕಾರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಮಾರಣಾಂತಿಕ ಹಲ್ಲೆ ಖಂಡಿಸಿ ಇವತ್ತು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಹಳ್ಳಿಯಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ, ಸ್ವಯಂ ಸ್ಫೂರ್ತಿಯಿಂದ ಇವತ್ತು ಶಾಂತಿಯುತ ಹೋರಾಟ ಮಾಡಕತ್ತಾರೆ. ನಾನು ನಮ್ಮ ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಯಾವುದೇ ಕಾರಣಕ್ಕೂ ನೀವುಗಳು ಕಾನೂನು ಕೈಗೆತ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ ಅಮಾಯಕರು ಏನಿವತ್ತು ರಸ್ತೆಗೆ ಹೋಗ್ತಿರ್ತಾರೆ ಅಂಥವ್ರು ಅವಕಾಶ ಮಾಡಿಕೊಟ್ಟು ಶಾಂತಿಯುತ ಪ್ರತಿಭಟನೆ ಮಾಡಿರಿ. ಸೋಮವಾರದಿಂದ ವಿಧಾನಸೌಧ ಮುಂಭಾಗದಲ್ಲಿ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಆ ಪೊಲೀಸ್ ಅಧಿಕಾರಿಗಳನ್ನು ಬಿಡುಗಡೆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡೋವರೆಗೂ, ಅಮಾಯಕರು ಬಿಡುಗಡೆ ಮಾಡೋವರೆಗೂ, ಮುಖ್ಯಮಂತ್ರಿ ಕ್ಷಮೆ ಕೇಳೋವರೆಗೂ ನಾವು ವಿಧಾನಸೌಧ ಮುಂಭಾಗದಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಏನು ಸ್ವಾಮೀಜಿ? ಲಾಠಿ ಚಾರ್ಜ್ ಆಗಿರ್ಬೋದು ಮತ್ತು ಪ್ರತಿಭಟನೆ ಹತ್ತಿಕ್ಕುವಂಥ ಗೊಂದಲಕ್ಕೆ ಏನು ಕಾರಣ? ಅವ್ರೇನು ತಿಳ್ಕೊಂಡಿದ್ರು, ಈ ಸರ್ಕಾರ ಬಂದ ಮೇಲೆ ಲಿಂಗಾಯತರು ಯಾವುದನ್ನು ಧ್ವನಿ ಎತ್ತಬಾರ್ದು, ಲಿಂಗಾಯತ ಧ್ವನಿಯನ್ನು ಅಡಗಿಸೋ ಪ್ರಯತ್ನವನ್ನು ಸರ್ಕಾರ ಇದುವರೆಗೆ ಮಾಡಿತ್ತು. ಆದರೆ ಈ ಹೋರಾಟ ಅಡಗಿಸೋ ಪ್ರಯತ್ನವನ್ನು ಸರ್ಕಾರ 2 ವರ್ಷಗಳು ಎಷ್ಟೇ ಮಾಡಿದ್ರು ನಾವು ಕುಗ್ಲಿಲ್ಲ, ಬಗ್ಲಿಲ್ಲ, ಜಗ್ಲಿಲ್ಲ, ನಿರಂತರ ಹೋರಾಟ ಮಾಡಿದ್ವಿ. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಅವತ್ತು ಬಂದು ಹೋರಾಟ ಮಾಡಿದ ಪರಿಣಾಮ ಅವ್ರಿಗೆ ಏನಾಗ್ಬಿಟ್ಟಿದೆಯಪ್ಪ ಅಂತಂದರೆ, ಇಷ್ಟೆಲ್ಲ ನಾವು ಕುಗ್ಗಿಸುವ, ಬಗ್ಗಿಸುವ ಪ್ರಯತ್ನ ಮಾಡೋದು ಇಷ್ಟೊಂದು ಸಂಖ್ಯೆಯಲ್ಲಿ ಪಂಚಮಸಾಲಿ ಕೊಡಕತ್ತಾರಪ್ಪ ಅಂದರೆ ಇವ್ರನ್ನ ಹಂಗೆ ಬಿಡ್ಬಾರ್ದು, ಇವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ಬೇಕನ್ನೋವಂಥ ದುಷ್ಕೃತ್ಯದಿಂದ, ದುರುದ್ದೇಶದಿಂದ ಪೂರ್ವಯೋಜಿತವಾಗಿ ಕರ್ನಾಟಕ ಘನ ಸರ್ಕಾರ ಕೆಲವು ಅಧಿಕಾರಿಗಳ ಲಿಂಗಾಯತ ವಿರೋಧಿ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದರೆ ಇವರಿಂಥ ಹಲ್ಲೆಗೆ ಎದುರುವಂಥ ಪಂಚಮಸಾಲಿ ಅಲ್ಲ ಅನ್ನೋದನ್ನು ಇವತ್ತು ನಾವು ಸಾಬೀತುಪಡಿಸಿ ತೋರಿಸಿದ್ದೀವಿ. ನಿರಂತರ ಹೋರಾಟ ಮಾಡ್ತೀವಿ. ಇದುವರೆಗೆ ಶಾಂತಿ ಇತ್ತು, ಇನ್ಮೇಲೆ ಕ್ರಾಂತಿ ಹೋರಾಟ ಮಾಡ್ತೀವಿ. ಅವತ್ತು ಕೊಂಡಿ ಮಂಚಣ್ಣ ಲಿಂಗಾಯತರ ಮೇಲೆ ಹತ್ಯೆ ಮಾಡಿದ್ದು 12ನೇ ಶತಮಾನದಲ್ಲಿ. ಇವತ್ತು ಕೊಂಡಿ ಮಂಚಣ್ಣ ರೂಪದಲ್ಲಿರುವ ಸರ್ಕಾರ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿದೆ. ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನಾನು ಮುಖ್ಯಮಂತ್ರಿ ಹೇಳಿಕ್ಕೆ ಇಚ್ಛೆಪಡ್ತೀನಿ, ಇಷ್ಟೊಂದು ತೊಂದರೆ ತಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ, ನಮ್ಮ ಮೇಲೆ ಕೇಸ್ ಮಾಡಿ, ನಮ್ಮ ಹೋರಾಟ ಹತ್ತಿಕ್ಕೋ ಬದಲು ಅಧಿವೇಶನದಲ್ಲಿ ಓಪನ್ ಹೇಳ್ರಿ, ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಓಪನ್ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೇ ಬಿಡ್ತೇವೆ. ಹಳ್ಳಿ ಅಡ್ಡಾಡಿ ಬರೋ 3 ವರ್ಷದಲ್ಲಿ ನಮ್ಮನ್ನು ಪ್ರೀತಿ ಮಾಡುವಂಥ, ನಮಗೆ ಗೌರವ ಕೊಡುವಂಥ ಸರ್ಕಾರ ನಾವು ಅಧಿಕಾರ ತರೋ ಪ್ರಯತ್ನ ಮಾಡ್ತೀವಿ. ನಿಮ್ಮನ್ನು ಸತಾಯಿಸಕ್ಕೆ ಹೋಗಲ್ಲ. ಇವತ್ತು ಘೋಷಣೆ ಮಾಡಿ, ನಿಮ್ಗೆ ತಾಕತ್ತಿದೆ. ಹಿಂಗೆ ಹಲ್ಲೆ ಮಾಡಿ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ, ತೊಂದರೆ ಕೊಟ್ಟು ನಮ್ಮ ಸಮಯವನ್ನು ಕಿಲ್ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಘೋಷಣೆ ಮಾಡಿ, ನಿಮ್ಗೆ ಕೇಳೋದೇ ಬಿಡ್ತಾನೆ, ನಿಮಗೆ ಕೇಳೋದೇ ಬಿಡ್ತೇನೆ, ನಿಮ್ಮ ಬಗ್ಗೆ ಮಾತಾಡೋದೇ ಬಿಡ್ತೇನೆ. ಈ ರೀತಿಯಾಗಿರ್ತಕ್ಕಂಥ ಅಮಾನವೀಯ ವರ್ತನೆ ಮಾಡೋದು ಇದು ದೇಶದ ಪ್ರಜಾಪ್ರಭುತ್ವ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ. ಹಾಗಾಗಿ ಕೂಡಲೇ ಲಿಂಗಾಯತ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇನೆ. ನಿಮ್ಮ ಸಮಾಜದ ಒಬ್ಬ ಶಾಸಕರೇ ಇದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ, ನೀವು ನೇರವಾಗಿ ಹೇಳಿದ್ರಿ. ಅವ್ರ ಹೆಸರು ಹೇಳಕ್ಕೆ ಯಾಕೆ ಸಂಕೋಚ ಪಡ್ತಾರೆ? ನಾನು ಹೇಳಕ್ಕೂ, ನಾನು ಹೆಸರು ಹೇಳಿ ಅವ್ರ ನಾಲಿಗೆ ನನ್ನ ಯಾಕೆ ಒಲೆ ಬರ್ಸಂತ, ನನ್ನ ನಾಲಿಗೆ ಯಾಕೆ ಹೊಲಸು ಮಾಡು. ಅವರೆಲ್ಲರೂ ಇದ್ದಿದ್ದೆ. ಅವತ್ತು ಬಸವಣ್ಣ ಕಾಲಕ್ಕೆ ಒಬ್ಬ ಕೊಂಡಿ ಮಂಚಣ್ಣ ಇದ್ದ, ಚೆನ್ನಮ್ಮ ಮಲ್ಲಪ್ಪ ಶೆಟ್ಟಿ ಇದ್ದ. ಅಂಥ ಮಲ್ಲಪ್ಪ ಶೆಟ್ಟಿ ಇದ್ದಷ್ಟು ನನಗೆ ಒಳ್ಳೆಯದು. ಯಾಕಂದರೆ ನಮ್ಮ ಜನ ಜಾಗೃತಿಗೊಳ್ತಾರೆ, ನಮ್ಮ ಜನ ಪುಟಿದು ಹೇಳ್ತಾರೆ, ನಮ್ಮ ಜನ ಕ್ರಾಂತಿ ಆಗ್ತಾರೆ. ಅವತ್ತು BJP ಸರ್ಕಾರದಲ್ಲಿ ಕೆಲವರು ಇದ್ದರು, ಈಗ ಇದ್ದರು, ಎಲ್ಲ ಸಹ ಇದ್ದೇ ಇರ್ತಾರೆ. ಆದರೂ ಅವ್ರನ್ನ ನಾನು ನನ್ನ ಮಕ್ಕಳು ಅಂತೇಳಿ ನಾನು ಹೃದಯದಲ್ಲಿ ಇಟ್ಕೊಂಡು ಗೌರವಿಸ್ತೀನಿ. ನಾನು ಎಲ್ಲ ನಮ್ಮ ಶಾಸಕ ಹೇಳಿಕೆ ಇಚ್ಛೆಪಡ್ತೀನಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕೊಡು, ಈ ಜನಾಂಗದ ಹೊಟ್ಟೆಯಲ್ಲಿ ಹುಟ್ಟಿ ಈ ಜನಾಂಗದ ಹೆಸರು MLA ಆಗಿರಲ್ಲ. ಅವತ್ತು ಅಧಿವೇಶನಕ್ಕೆ ಬಂದವ್ರು ಯಾರು ಬಂದಿರಿ ಅವ್ರ ಬಗ್ಗೆ ಗೌರವ ಐತಿ, ಯಾರು ಬಂದಿಲ್ಲ ಅವ್ರಿಗೆ ಕ್ಷಮಿಸ್ತೇನೆ. ಕೊನೆ ಪಕ್ಷ ಅಧಿವೇಶನ ಮಾತಾಡೋ ಪ್ರಯತ್ನ ಮಾಡದೆ ಹೋದರೆ 2028ಕ್ಕೆ ಪಂಚಮಸಾಲಿಗಳ ಹೃದಯದಿಂದ ಖಂಡಿತವಾಗಿ ನಿರ್ಮೂಲಗೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆಪಡ್ತೀನಿ. ಸ್ವಾಮೀಜಿಗೆ ನಿಮ್ಮ ಸಮಾಜದವರು ಹಿಂದೆ BJP ಸರ್ಕಾರ ಇದ್ದ ಸಂದರ್ಭ ಸಂಧಾನಕ್ಕೆ ಬರ್ತಾ ಇದ್ರು, CC ಪಾಟೀಲ್ ಆಗಿರ್ಬೋದು ಅನೇಕ. ಈ ಬಾರಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರು, ಶಾಸಕರು ಯಾಕೆ ಬರ್ತಾ ಇಲ್ಲ ಅಂತ? ಅಂದರೆ ಅಷ್ಟು ಅಮಾನವೀಯವಾಗಿರ್ತಕ್ಕಂಥ ವರ್ತನೆ ಮಾಡ್ತಾ ಇದೆ, ಅಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ. ಯಾವ ಕಾರಣಕ್ಕೂ ನಮ್ಮ ಶಾಸಕರಿಗೆ ಕಿಮ್ಮತ್ತು ಕೊಡ್ತಾಯಿಲ್ಲ, ನಮ್ಮ ಸಚಿವರಿಗೆ ಗೌರವ ಕೊಡ್ತಾಯಿಲ್ಲ. ಅವತ್ತಿನ ವಿಧಾನಸಭಾ ಅಧಿವೇಶನದ ಮುಂಭಾಗದಲ್ಲಿ ನಮ್ಮ ಜನರು ಹೊಡಿತಿದ್ದಿಲ್ಲ, ಲಾಟಿನ ಹೊಡಿತಿದ್ದಿಲ್ಲ. ನಮ್ಮ ಸಮಾಜ ಒಬ್ಬ ಶಾಸಕರು, ಒಬ್ಬ ಜನಪ್ರತಿನಿಧಿ ಹೋಗಿ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಡೆ, ನಮ್ಮ ಜನಾಂಗದಲ್ಲಿ ಹೊಡ್ಯಾಕತ್ತಾರೆ, ದನಕ್ಕೆ ಬರ್ದಂಗೆ ಹೊಡ್ಯಾಕತ್ತಾರೆ, ಅವ್ರಿಗೆ ಹೊಡಿಬೇಡ ಅಂತ ಪೊಲೀಸರಿಗೆ ಹೇಳ್ರಿ ಅಂದರೆ ಇದೇ ಮುಖ್ಯಮಂತ್ರಿ ಹೊಡೀಲಿ ಬಿಡ್ರಿ, ಏನಾಕತ್ತಿ, ನಮ್ಮನ್ನು ಎದುರಾಕೊಂಡು ಇದೇ ಪರಿಸ್ಥಿತಿ ನೋಡಂತೇಳಿ ಇಷ್ಟು ಕಟ್ಟೋರು ಮಾತಾಡ್ತಾರೆ. ನಿಮ್ಗೆ ಹೃದಯನ ದೈತ್ಯ, ನಿಮಗೆ ಮನುಷ್ಯತ್ವನ ದೈತ್ಯ. ನಿಮ್ಮನ್ನು ಮುಖ್ಯಮಂತ್ರಿಗಳಂತೇಳಿ ನಾವೆಲ್ಲ ಓಟ್ ಕೊಟ್ಟು ಇದಕ್ಕನ ನಾವು ನಿಮಗೆ ಓಟ್ ಕೊಟ್ವಿ, ನೀವು ನಮ್ಮ ಲಾಟೇಟ್ ಕೊಡಕತ್ತೀರಿ. ಈ ಲಾಟೇಟಿಗೆ ಓಟಿನ ರೇಟ್ 2028 ನಾವು ಕೊಡ್ತೀವಿ. ನಿಮ್ಮ ಸಮಾಜದ ಸಚಿವರು ರಾಜೀನಾಮೆ ಕೊಡ್ತಾರೆ, ಇದೆಲ್ಲ ಲಾಠಿ ಚಾರ್ಜ್ ಖಂಡಿಸಿ. ನಾವು ಬರೀ ಒಂದು ಕೊನೆ ಇಲ್ಲ, ನಿಮ್ಮ ಕೈಲಾದ ಶಕ್ತಿ ಇಲ್ಲ, ಕೊನೆ ಖಂಡನೆ ಮಾಡೋದು ಹೇಳಕತ್ತೇನೆ. ನಿಮಗೆ ಆ ರೀತಿಯಾಗಿ ರಾಜೀನಾಮೆ ಕೊಟ್ಟು ಹೊರ ಬರುವ ಶಕ್ತಿ ನಮ್ಮವ್ರಿಗೆ ಯಾರಿಗೂ ಉಳಿದಿಲ್ಲ. ನಾನು ಕೊಡಬೇಡ ಅಂತ ಹೇಳಿಲ್ಲ, ಯಾಕಂದರೆ ನಿಮಗೆ ಒಳಗಿತ್ಕೊಂಡು ಹೋರಾಟ ಮಾಡಿರಿ. ಕೊನೆ ಯಾರು ಉಣ್ಣಾಡ್ತೀವಿ. ಅವತ್ತು ವೇದಿಕೆಗಂತೂ ಬರಲಿಲ್ಲ, ನೀವು ಬಂದರ ಬಗ್ಗೆ ಗೌರವ ಐತಿ. ಯಾರು ಬಂದಿಲ್ಲಲ್ವಾ, ನೀವು ಅಧಿವೇಶನ ಮಾತಾಡ್ರಿ. ಅಧಿವೇಶನ ಮಾತಾಡಿದ್ರೆ ಈ ದುಷ್ಕೃತ್ಯಕ್ಕೆ ಪರೋಕ್ಷವಾಗಿ ನೀವು ಕುಮ್ಮ ಕೊಟ್ಟೆನಂತ ಆರೋಪ ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ.
ಇದಿಷ್ಟು ಏನಂದ್ರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳ್ತಕ್ಕಂಥ ಮಾತು. ನಮ್ಮ ಸಮುದಾಯದ ಸಚಿವರಿಗೆ ಏನು ರಾಜೀನಾಮೆ ಕೊಡುವಂಥ ತಾಕತ್ತಿಲ್ಲ, ಬದಲಾಗಿ ಅವರು ಏನು ಪ್ರಶ್ನೆಯನ್ನ ಮಾಡಬೇಕು ವಿಧಾನಸಭೆಯಲ್ಲಿ. ಒಂದು ವೇಳೆ ಮಾಡದೇ ಇದ್ರೆ ಮುಂದಿನ ಬರುವಂತಹ ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನೇರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.